ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯ ಪ್ರಿಯ ವೀಕ್ಷಕರೇ, ಇಂದು ನಿಮ್ಮ ಜೀವನದಲ್ಲಿ ಬರಬೇಕಿರುವ 4 ಅದ್ಭುತ ದಿನಗಳ ರಹಸ್ಯವನ್ನು ಹಂಚಿಕೊಳ್ಳಲು ಇಲ್ಲಿಗೆ ಬಂದಿದ್ದೇನೆ. ನವೆಂಬರ್ 23, 24, 25, 26 ಈ 4 ದಿನಗಳು ಸಾಮಾನ್ಯ ದಿನಗಳಂತೂ ಅಲ್ವೇ ಅಲ್ಲ. ನಿಮ್ಮ ಕರ್ಮ ಬದಲಾಗುವ, ನಿಮ್ಮ ಮನಸ್ಸು ಬೆಳಗುವ, ನಿಮ್ಮ ದಾರಿ ತೆರೆಯುವ ದಿನಗಳು. ಈ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವ ಅಥವಾ ಈಗಾಗಲೇ ಇರುವ ಒಬ್ಬ ವ್ಯಕ್ತಿ ನಿಮ್ಮ ಅದೃಷ್ಟದ ಬೆಳಕನ್ನು ಸಕ್ರಿಯಗೊಳಿಸ್ತಾರೆ. ಆ ವ್ಯಕ್ತಿಯ ಮೊದಲ ಅಕ್ಷರ ವಿ ಇಂದ ಸ್ಟಾರ್ಟ್ ಆಗುತ್ತೆ. ಮೇಷರಾಶಿಯವರು ಜ್ಯೋತಿಷ್ಯದಲ್ಲಿ ಅಗ್ನಿ ತತ್ವದವರು. ನಿಮ್ಮ ವ್ಯಕ್ತಿತ್ವ ಶಕ್ತಿಶಾಲಿ, ನಿಮ್ಮ ಮನೋಬಲ ಬಲವಾದದ್ದು, ನಿಮ್ಮ ನಿರ್ಧಾರಗಳು ನೇರವಾದವು. ಆದರೆ ಜೀವನದಲ್ಲಿ ಕೆಲವು ಬಾಗಿಲುಗಳನ್ನು ನಿಮ್ಮಿಂದಲೇ ತೆರೆಯಲು ಆಗದೆ ನಿಂತಿರ್ತೀರ. ಆ ಬಾಗಿಲನ್ನು ತೆರೆಯುವ ಸೂಚನೆ ಈ ವಿ ಅಕ್ಷರದ ವ್ಯಕ್ತಿಯಿಂದಲೇ ಪ್ರಾರಂಭವಾಗುತ್ತೆ. ಅವರು ಯಾರು ಅಂತ ನೀವು ಊಹಿಸೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು, ಆದರೆ ಅವರ ಮಾತುಗಳು, ಅವರ ಒಂದು ಸಣ್ಣ ಸಹಾಯ, ಅವರ ಒಂದು ಚಿಕ್ಕ ಮಾರ್ಗದರ್ಶನವೇ ನಿಮ್ಮ ಮುಂದಿನ ಬೆಳವಣಿಗೆಗೆ ಮೂಲವಾಗುತ್ತೆ. ಈ 4 ದಿನಗಳಲ್ಲಿ ಮೊದಲ ದಿನದಿಂದಲೇ ನಿಮ್ಮ ಮನಸ್ಸು ವಿಚಿತ್ರವಾಗಿ ಚುರುಕು ಆಗುತ್ತೆ. ನಿಮ್ಮೊಳಗೆ ಒಂದು ತಾಕತ್ತು ಹುಟ್ಟುತ್ತೆ. ಯಾರು ಹೇಳ್ದಿದ್ರು ಕೂಡ ಏನೋ ಒಳ್ಳೆಯದಾಗ್ತಾ ಇದೆ ಅಂತ ನೀವು ಮನಸ್ಸಲ್ಲಿ ಆ ಭಾವನೆ ಹುಟ್ಟುತ್ತೆ. ಅದು ನಿಮ್ಮ ರಾಶಿಯ ಮೇಲೆ ಗುರುಗ್ರಹದ ಸಕಾರಾತ್ಮಕ ದೃಷ್ಟಿ ಜಾರೋದ್ರಿಂದ ಆಗುವ ಪರಿಣಾಮ. ಮೇಷರಾಶಿಯವರು ಬಹಳ ದಿನಗಳಿಂದ ತಳ್ಳಿ ಹಾಕಿದ ಒಂದು ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತೆ. ಇದನ್ನು ಮಾಡಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ರಲ್ಲ. ಆದರೆ ಈ ದಿನಗಳಲ್ಲಿ ವಿ ಅಕ್ಷರದ ವ್ಯಕ್ತಿ ಒಂದು ಕೇವಲ ಅವರು ಮಾತು ಹೇಳ್ತಾರೆ, ಅವ್ರ ಮಾತನ್ನು ನೀವು ಕೇಳಿ. ಮತ್ತು ಅವರದು ದೊಡ್ಡ ಸಹಾಯ ಅಲ್ಲದಿದ್ರೂ ಕೂಡ ಸಣ್ಣ ಮಾತು ನಿಮ್ಮ ಅದೇ ನಿಮ್ಮ ದಾರಿಯನ್ನು ಸ್ಪಷ್ಟ. ಕಾರಣ ಏನಂದರೆ, ಅವರು ನಿಮ್ಮ ಕರ್ಮ ಸಂಧಿಯಲ್ಲಿ ಬಂದವರು. ಕೆಲಸದಲ್ಲಿ ಒತ್ತಡ ಇದ್ದವರು ಕೂಡ ಈ 4 ದಿನಗಳಲ್ಲಿ ನಿಮಗೆ ಯಾರೋ ಒಬ್ಬರು ನೀನು ಸರಿಯಾದ ದಾರಿಯಲ್ಲಿ ಇದೆಯಾ ಎಂಬ ಧೈರ್ಯ ತುಂಬುವಂತ ಮಾತನಾಡ್ತಾರೆ. ಅವರ ಮಾತು ನಿಮ್ಮ ಮನಸ್ಸಿಗೆ ನೇರವಾಗಿ ಬಿದ್ದಂತೆ ಆಗುತ್ತೆ ಮತ್ತು ಆ ಶಕ್ತಿ ನಿಮ್ಮ ಕೆಲಸದ ವೇಗವನ್ನು ಇನ್ನೂ ಬದಲಾಯಿಸುತ್ತೆ. ನೀವು ಇನ್ನೂ ಫಾಸ್ಟ್ ಆಗ್ತೀರಾ. ಹಣಕಾಸಲ್ಲಿ ಕುಂಠಿತ ಆಗಿದ್ದವರು ಇಷ್ಟು ದಿನ ಆರ್ಥಿಕ ಪ್ರಗತಿ ನಿಧಾನವಾಗಿದ್ರೂ ಕೂಡ ಈಗ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ವಿ ಅಕ್ಷರದ ವ್ಯಕ್ತಿ ನಿಮಗೆ ಒಂದೇ ಒಂದು ಸಲಹೆ ಹೇಳ್ಬಹುದು. ಉದಾಹರಣೆಗೆ, ಅಲ್ಲಿ ಒಮ್ಮೆ ವಿಚಾರಿಸಿ, ಇವ್ರ ಜೊತೆ ಮಾತನಾಡಿ, ನೀನು ಹೆದರಬೇಡ ಅಂತ. ಈ ಚಿಕ್ಕ ಸಲಹೆ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ. ನೀವು ಏನು ನಿಲ್ಲಿಸಿದ್ರೆಲ್ಲ ಹಣ ಎಲ್ಲ ಬರೋದು, ಅರ್ಥವಾಗದ ವಿಚಾರ ಸ್ಪಷ್ಟವಾಗೋದು, ಕಳೆದ ಹೋದ ಅವಕಾಶಗಳು ಮತ್ತೆ ಕೈಗೆ ಬರೋದು ಈ 4 ದಿನಗಳಲ್ಲಿ ಸಾಧ್ಯವಾಗುತ್ತೆ. ಕುಟುಂಬದಲ್ಲಿ ಮಾತುಗಳಲ್ಲಿ ಉಂಟಾಗಿರುವ ಗೊಂದಲಗಳಿಂದ ನಿಮ್ಮ ಮನಸ್ಸು ಒತ್ತಡಕ್ಕೆ ಒಳಗಾಗಿರಬಹುದು. ಆದರೆ ಈ ದಿನಗಳಲ್ಲಿ ವಿ ಅಕ್ಷರದ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಸಮತೋಲನವನ್ನು ನೀಡ್ತಾರೆ. ನೀವು ಒಬ್ಬರಿಗೆ ಆಗಿದ್ದ ತಪ್ಪು ಗ್ರಹಿಕೆ ಅವರ ಮಾತಿನಿಂದ ನಿವಾರಣೆ ಆಗೋದು. ನೀವು ಇಷ್ಟು ದಿನ ಯಾರನ್ನೋ ಒಬ್ಬರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀರ. ಅವರು ಈ ವಿ ಅಕ್ಷರದವರು ಅದನ್ನೆಲ್ಲ ಸೊಲ್ಯೂಷನ್ ಮಾಡ್ತಾರೆ. ಈ ದಿನಗಳಲ್ಲಿ ಚಿಕ್ಕ ಒಂದು ಕೆಲಸ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ನೀವು ನೇರವಾಗಿ ಮಾತನಾಡೋದ್ರಿಂದ ಕೆಲವೊಮ್ಮೆ ಮತ್ತೊಬ್ಬರಿಗೆ ನೋವಾಗಬಹುದು. ಆದರೆ ಇದೇ ಸಂದರ್ಭದಲ್ಲಿ ಈ ವಿ ಅಕ್ಷರದ ವ್ಯಕ್ತಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯಾಗಿರ್ತಾರೆ. ಅವರ ಮಾತು ನಿಮ್ಮ ಭಾವನೆಯನ್ನು ಸಮತೋಲನಗೊಳಿಸುತ್ತೆ. ಇನ್ನು ಸಿಂಗಲ್ ಆಗಿರೋ ಮೇಷರಾಶಿಯವರಿಗೆ ಈ ಸಮಯ ಹೊಸ ಪರಿಚಯದ ಒಂದು ಸೂಚನೆ ನೀಡುತ್ತೆ. ಈ ವ್ಯಕ್ತಿ ನೇರವಾಗಿ ಪ್ರೀತಿಯನ್ನು ಹೇಳೋದಿಲ್ಲ, ಆದರೆ ಅವರ ವರ್ತನೆಯಲ್ಲಿ ನಿಮ್ಮನ್ನು ಗಮನಿಸುವಂಥ ಕಾಳಜಿ ಕಾಣುತ್ತೆ. ಈ ಕಾಳಜಿ ನಿಧಾನವಾಗಿ ಭಾವನೆಗೆ ಮಾರ್ಪಾಡಾಗಬಹುದು. ಇನ್ನು ಯಾರ್ಯಾರಿಗೆ ಮದುವೆ ಆಗಿದೆಯೋ ಅವರಿಗೆ ಈ 4 ದಿನಗಳಲ್ಲಿ ತಮ್ಮದಾದ ಬಾಂಧವ್ಯವನ್ನು ಬಲಪಡಿಸುವ ವ್ಯಕ್ತಿ ವಿ ಅಕ್ಷರದಿಂದ ಪ್ರಾರಂಭವಾಗುವವರು. ಅವರ ಮಾತುಗಳು ನಿಮ್ಮ ಮನೆಯ ಶಾಂತಿಗೆ ಕಾರಣವಾಗುತ್ತೆ. ಇನ್ನು ವೃತ್ತಿ ವ್ಯಾಪಾರದಲ್ಲಿ ನೀವು ಯಾರನ್ನು ನಂಬಬೇಕು, ಯಾವ ಮಾರ್ಗ ಹಿಡಿಬೇಕು ಎಂಬ ಗೊಂದಲ ಏನಾದರೂ ಇದ್ರೆ ಈ ವ್ಯಕ್ತಿಯ ಮಾತುಗಳು ನಿಮ್ಮ ಧೈರ್ಯ ಹೆಚ್ಚಿಸಿ ಮುಂದಿನ ಹೆಜ್ಜೆಗೆ ಸರಿಯಾದ ದಾರಿಯನ್ನು ಸೂಚಿಸುತ್ತೆ. ಮೇಷರಾಶಿಯವರ ಮೇಲೆ ಈಗ ಗುರು ಶುಕ್ರ ಸಂಯೋಗದ ಶಕ್ತಿ ಓಡಾಡ್ತಾ ಇದೆ. ಇದು ಹೊಸ ಬಾಗಿಲು ತೆರೆಯೋದಕ್ಕೆ ಅನುಕೂಲಕರವಾದ ಕಾಲ.
ಈ ವಿ ಅಕ್ಷರದ ವ್ಯಕ್ತಿ ಕೇವಲ ಒಂದು ಹುಟ್ಟು ಮಾತ್ರ, ಆದರೆ ಕುಶಲ ಗ್ರಹಗಳು ನಿಮ್ಮ ಬಾಗಿಲು ತೆಗೆಯುವ ಶಕ್ತಿಯನ್ನು ನೀಡ್ತಾರೆ. ಮನೆಯ ವಿಷಯದಲ್ಲಿ ಆಸ್ತಿ ಸಂಬಂಧಿತ ತೊಂದರೆ ಇದ್ದವರು ಸಣ್ಣ ಪರಿಹಾರ ದೊರೆತಂತೆ ನೀವು ಅನುಭವಿಸ್ತೀರ. ಆರೋಗ್ಯದಲ್ಲಿ ಇಷ್ಟು ದಿನ ಒತ್ತಡ ಇದ್ದವರು ಮನಸ್ಸಿಗೆ ಶಾಂತಿ ದೊರಕುತ್ತೆ. ಇಷ್ಟೆಲ್ಲ ಸಂಭವಿಸುವುದು ಇದು ಕೇವಲ ಯಾದೃಚ್ಛಿಕ ಅಲ್ಲ, ಇದು ಕರ್ಮದ ಚಕ್ರದ ಚಲನೆ. ಮೇಷರಾಶಿಯವರ ಜೀವನದಲ್ಲಿ ಕೆಲವು ಮಹತ್ವದ ವ್ಯಕ್ತಿಗಳು ಕೇವಲ ಸಣ್ಣ ಶಕ್ತಿ ನೀಡಲು ಬರ್ತಾರೆ. ಈ ವಿ ಅಕ್ಷರದ ವ್ಯಕ್ತಿ ಅಂತಹ ಕರ್ಮಬದ್ಧ ಪಾತ್ರದ ಉದಾಹರಣೆ. ಅವರು ನಿಮಗೆ ಬಲ ಕೊಡೋದಕ್ಕೆ ಬಂದವರು, ಅವರು ನಿಮಗೆ ದಿಕ್ಕು ತೋರೋದಕ್ಕೆ ಬಂದವರು, ಅವರು ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ಮುನ್ನುಡಿಯನ್ನು ಹಾಡಲು ಬಂದವರು, ಅವರು ನಿಮಗೆ ದೀಪದಂತೆ ಬೆಳಕಾಗಲು ಬಂದವರು. ಈ 4 ದಿನಗಳಲ್ಲಿ ನಿಮ್ಮ ಹೃದಯದಲ್ಲಿ ಏನೋ ವಿಚಿತ್ರವಾಗಿ ಸಕಾರಾತ್ಮಕ ಶಕ್ತಿ ಹೂ ತೆರೆದು ಬಂದಂತೆ ಆಗುತ್ತೆ. ನಿಮ್ಮ ಕೈಗೆ ಬಹಳ ದಿನದಿಂದ ಸಿಗದೇ ಇರುವ ಸಂತೋಷ ಈಗ ಹತ್ತಿರ ಬರುತ್ತೆ ಅಂತ ನಿಮಗೆ ಅನಿಸುತ್ತೆ. ಮನಸ್ಸು ಸ್ಪಷ್ಟವಾಗಿ ಹೇಳುತ್ತೆ, ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಈ ವಿ ಅಕ್ಷರದವರು ನಿಮ್ಮ ಜೀವನದಲ್ಲಿ ಇದ್ದರೆ ಅವರ ಮಾತುಗಳಿಗೆ ಈ ದಿನಗಳಲ್ಲಿ ವಿಶೇಷ ಶಕ್ತಿ ಅನ್ನೋದು ಇರುತ್ತೆ. ಮತ್ತು ನೀವು ಈ 4 ದಿನಗಳಲ್ಲಿ ಏನು ಮಾಡ್ತೀರೋ ಅದಕ್ಕೆ ದೈವ ಆಶೀರ್ವಾದವೂ ಕೂಡ ಜೊತೆಯಾಗಿರುತ್ತೆ. ಕೊನೆಯಲ್ಲಿ ಒಂದು ಚಿಕ್ಕ ಪಿಡಿಕೆ, ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತು ಮನಸ್ಸಿನಲ್ಲಿ ಭಕ್ತಿಯಿಂದ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಒಂದು ಲೈಕ್ ಈ ರಾಶಿಯ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನಿಮಗೂ ಕೂಡ ವಿ ಎನ್ನುವ ಅಕ್ಷರದ ಫ್ರೆಂಡ್ಸ್ ಅಥವಾ ಸಹೋದ್ಯೋಗಿ ಯಾರಾದರೂ ಇದ್ದಾರಾ ಅಂತ ಕಮೆಂಟ್ ಮಾಡಿ ಹೇಳಿ.